ಇರಾಕ್ನಲ್ಲೂ ಇದೆ ಹಿಂದೂ ಮೂಲ. ಈಗಲೂ ನಡೆಯುತ್ತೆ ಕಾರ್ತಿಕೇಯನ ಪೂಜೆ. ಇರಾಕ್ನಿಂದ ಬಂದಿರುವ ಒಂದು ಮನವಿ ಇಡೀ ಜಗತ್ತಿನ ಗಮನವನ್ನ ಸೆಳೆದಿದೆ. ಕ್ರೌರ್ಯ ಮತ್ತು ನರಮೇಧದ ಸುಳಿಯಲ್ಲಿ ಸಿಲುಕಿರುವ ಯಜೀದಿ ಸಮುದಾಯವು ಇಂದು ವಿಶ್ವಸಂಸ್ಥೆಯಲ್ಲಿ ತಮ್ಮ ಧ್ವನಿಯನ್ನ ಎತ್ತಲು ಭಾರತವನ್ನ ಆಹ್ವಾನಿಸಿದೆ. ನಮ್ಮನ್ನ ಹೊರಗಿನವರೆಂದು ನೋಡಬೇಡಿ, ನಾವು ನಿಮ್ಮದೇ ಪೂರ್ವಜರ ದೂರದ ಬಂಧುಗಳು ಅಂತ ಅವರು ಕರೆ ನೀಡಿದ್ದಾರೆ. ಇದು ಕೇವಲ ರಾಜತಾಂತ್ರಿಕ ಮನವಿಯಲ್ಲ, ಇದು ಸಾವಿರಾರು ವರ್ಷಗಳಿಂದ ಮರೆತು ಹೋಗಿದ್ದ ಸನಾತನ ನಾಗರಿಕತೆಯ ನೆನಪಿನ ಪುನರುತ್ಥಾನ. ಇದು ಕೇವಲ ಒಂದು ಐತಿಹಾಸಿಕ ವಾದದ ವಿಷಯವಾಗಿ ಉಳಿದಿಲ್ಲ. 2025ರಲ್ಲಿ ಯಜೀದಿಗಳ ಅತ್ಯಂತ ಪವಿತ್ರ ದೇವಾಲಯವಾದ ಲಾಲಿಶ್ನಲ್ಲಿ ಒಂದು ಪ್ರಬಲ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಜಾಗೃತಿ ಆರಂಭವಾಗಿದೆ. ಈ ಜಾಗೃತಿಯ ಕೇಂದ್ರ ಬಿಂದುವೆ ಕಾರ್ಥಕ್ಸ್ಥಾನ್. ಈ ಹೆಸರು ಬಂದಿರುವುದು ಯಾರಿಂದ ಗೊತ್ತಾ? ಶಿವನ ಮಗ ನವಿಲನ್ನ ವಾಹನವನ್ನಾಗಿ ಹೊಂದಿರುವ ತಮಿಳುನಾಡಿನಲ್ಲಿ ಪೂಜಿಸಲ್ಪಡುವ ನಮ್ಮದೇ ಕಾರ್ತಿಕೇಯ ಸ್ವಾಮಿಯಿಂದ. ಕಾರ್ತಿಕೇಯ ಆರಾಧನೆಯು ಮಧ್ಯಪ್ರಾಚ್ಯದ ಮರುಭೂಮಿಯಲ್ಲಿ ಹೇಗೆ ಸಾಧ್ಯ? ಆದರೆ ಯಜೀದಿಗಳ ಕೇಂದ್ರ ದೈವವಾದ ಮಲಿಕ್ ತಾವೂಸ್ ಅಂದ್ರೆ ನವಿಲಿನ ದೇವತೆ, ಇದೇ ನವಿಲು ವಾಹನವೇ ಯಜೀದಿಗಳ ಪವಿತ್ರ ಸಂಕೇತವಾಗಿದೆ. ಅವರು ಬೆಂಕಿಯನ್ನ ಪೂಜಿಸ್ತಾರೆ. ಅವರು ತಮ್ಮ ಹಣೆ ಮೇಲೆ ತಿಲಕದಂತಹ ಗುರುತುಗಳನ್ನ ಇಟ್ಕೊಳ್ತಾರೆ. ಅವರು ಪ್ರಾರ್ಥಿಸುವಾಗ ಸೂರ್ಯನ ಕಡೆ ಮುಖ ಮಾಡಿ ನಿಲ್ತಾರೆ. ಈ ಎಲ್ಲ ಸಂಪ್ರದಾಯಗಳು ಪ್ರಾಚೀನ ಶೈವ ಮತ್ತು ಮುರುಗನ್ ಆರಾಧನೆಯ ಸಂಕೇತಗಳಾಗಿವೆ. ಇವು ಕಾಕತಾಳೀಯವಲ್ಲ, ಇದು ನಮ್ಮ ನಾಗರಿಕತೆಯ ಪ್ರತಿಧ್ವನಿ. ಶ್ರೀ ಶ್ರೀ ರವಿಶಂಕರ್ ಗುರೂಜಿ ಅವರು ಲಾಲಿಶ್ ದೇವಾಲಯಕ್ಕೆ ಭೇಟಿ ನೀಡಿದಾಗ ಅಲ್ಲಿದ್ದ ಒಂದು ಚಿತ್ರ ಕಂಡರು. ಅದರಲ್ಲಿ ಸೀರೆ ಉಟ್ಟ ಮಹಿಳೆಯೊಬ್ಬಳು ನವಿಲಿನ ಮೇಲೆ ಕುಳಿತ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ಲು. ಅದು ಬೇರೆ ಯಾರೂ ಅಲ್ಲ, ಅವರು ನೆನಪಿಸಿಕೊಳ್ಳುವ ಕಾರ್ತಿಕ ಎಂಬ ಉತ್ತರ ಅಲ್ಲಿನ ಯಜೀದಿಗಳಿಂದ ಬಂತು. ಯುದ್ಧ, ನರಮೇಧ ಮತ್ತು ಶತಮಾನಗಳ ಗಡೀಪಾರು ನಡುವೆಯೂ ಈ ನೆನಪು ಸಾಯದೆ ಉಳಿದಿದೆ ಅನ್ನೋದೇ ವಿಶೇಷ. ಆದರೆ ಈ ಬಂಧುತ್ವದ ಕಥೆಯನ್ನ ಜಗತ್ತು ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ. 2014ರಲ್ಲಿ ಐಸಿಸ್ ಉಗ್ರರು ಯಜೀದಿಗಳ ಮೇಲೆ ನಡೆಸಿದ ನರಮೇಧವನ್ನ ನಾವು ಮರೆಯುವಂತಿಲ್ಲ. ಮನೆಗಳನ್ನ ಸುಟ್ಟು, ಹೆಣ್ಣು ಮಕ್ಕಳನ್ನ ಅಪಹರಿಸಿ, ಇಡೀ ಕುಟುಂಬವನ್ನ ನಿರ್ನಾಮ ಮಾಡಿದಾಗ ಜಗತ್ತು ಕೇವಲ ಸುದ್ದಿಯ ಶೀರ್ಷಿಕೆಗಳನ್ನ ಓದಿ ಸುಮ್ಮನಾಯಿತು. ವಿಶ್ವಸಂಸ್ಥೆ ನಿರ್ಣಯಗಳನ್ನ ಅಂಗೀಕರಿಸಿತು, ಸರ್ಕಾರಗಳು ಹೇಳಿಕೆ ನೀಡಿದ್ವು. ಆದರೆ ಯಜೀದಿಗಳಿಗೆ ಬೇಕಾಗಿದ್ದು ನೆರವು ಮಾತ್ರವಲ್ಲ, ಸ್ನೇಹಿತರೂ ಬೇಕಾಗಿತ್ತು. ಜಾಗತಿಕ ಶಕ್ತಿಗಳು ಮೌನವಾಗಿದ್ದಾಗ ವಿಚಿತ್ರವಾದ ವಿದ್ಯಮಾನವೊಂದು ನಡೆಯಿತು. ಭಾರತ ಕೇಳಿಸಿಕೊಂಡಿತು. ಯಜೀದಿ ನಾಯಕರು ಕೇವಲ ಜಾಗೃತಿ ಮೂಡಿಸಲು ಬರಲಿಲ್ಲ, ಒಂದು ಪ್ರಾಚೀನ ಸಂಬಂಧವನ್ನ ಪುನರುತ್ಥಾನಗೊಳಿಸಲು ಭಾರತಕ್ಕೆ ಬಂದರು. ಯಾಕಂದ್ರೆ ಯಜೀದಿಗಳು ಯಾರೆಂದು ಊಹಿಸುವ ಅಗತ್ಯ ಭಾರತಕ್ಕಿಲ್ಲ. ನಮಗೀಗಾಗಲೇ ಗೊತ್ತು, ನಮ್ಮ ದೇಶದ ಒಂದು ಸಣ್ಣ ಭಾಗ, ಒಂದು ಪ್ರಾಚೀನ ನೆನಪು ಅರ್ಧ ಜಗತ್ತಿನಾಚೆ ಇನ್ನೂ ಬದುಕಿದೆ ಅನ್ನೋದನ್ನ ನಾವು ನೆನಪಿಸಿಕೊಳ್ಳೇಬೇಕು. ಯಜೀದಿಗಳು ಇಂದು ನಮ್ಮಲ್ಲಿ ದಯೆಯನ್ನ, ರಕ್ಷಣೆಯನ್ನ ಬೇಡ್ತಾ ಇಲ್ಲ. ಅವರು ತಮ್ಮ ಅದೇ ಬೆಂಕಿಯ ಜ್ವಾಲೆಯನ್ನ ಹಚ್ಚಿಕೊಂಡಿದ್ದ ಒಂದು ನೆಲದಿಂದ, ಭಾರತದಿಂದ ತಮ್ಮನ್ನು ಬಂಧುಗಳೆಂದು ಗುರುತಿಸುವಂತೆ ಬೇಡ್ತಾ ಇದ್ದಾರೆ. ಈ ಕ್ಷಣದಲ್ಲಿ ಕೇಂದ್ರ ಸರ್ಕಾರ ಕೇವಲ ರಾಜಕೀಯ ಹೇಳಿಕೆ ನೀಡಿದ್ರೆ ಸಾಲದು. ಯಜೀದಿಗಳ ಈ ಸನಾತನ ಮನವಿಯನ್ನ ಭಾರತ ಸರ್ಕಾರ ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ಬಲವಾಗಿ ಪ್ರತಿಪಾದಿಸಬೇಕು. ಇರಾಕ್ನ ಈ ಧಾರ್ಮಿಕ ಅಲ್ಪಸಂಖ್ಯಾತರನ್ನ ನಮ್ಮ ಸಾಂಸ್ಕೃತಿಕ ಸಂಬಂಧಿಗಳೆಂದು ಘೋಷಿಸಿ
ಕಾರ್ಥಕಸ್ಥಾನ್ ಎಂಬ ಈ ಆಧ್ಯಾತ್ಮಿಕ ಕರೆಯನ್ನ ನಾವು ಬೆಂಬಲಿಸಬೇಕು. ನಾಗರಿಕತೆಯ ನೆನಪುಗಳು ಸಾಯೋದಿಲ್ಲ ಮತ್ತು ಅವುಗಳನ್ನು ಉಳಿಸಲು ಭಾರತವು ಪ್ರತಿಯೊಬ್ಬ ಸನಾತನ ಬಂಧುವಿನ ಪರವಾಗಿ ನಿಲ್ಲಬೇಕು. ಜಗತ್ತು ನಮ್ಮ ಬಂಧುಗಳನ್ನು ಕೈಬಿಟ್ಟಿರಬಹುದು, ಆದರೆ ಭಾರತ ಎಂದಿಗೂ ಬಿಡೋದಿಲ್ಲ. ಈ ಜ್ವಾಲೆಯನ್ನ ಜೀವಂತವಾಗಿ ಇಡೋಣ. ಈ ಕಥೆಯು ಕೇವಲ ಅವರದ್ದಲ್ಲ, ಇದು ನಮ್ಮೆಲ್ಲರ ಕಥೆ ಅನ್ನೋದನ್ನ ನೆನಪಿಟ್ಟುಕೊಳ್ಳೋಣ.